ಕಳೆದ ಹಲವಾರು ತಿಂಗಳುಗಳಿಂದ ರಾಜ್ಯಾದ್ಯಂತ ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ದಿರ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಯಲ್ಲಿ ಉತ್ತರ ಕನ್ನಡ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನ ಕೈಗೆತ್ಕೊಂಡಿದ್ವು. ಪ್ರವಾಸದ ಸಂದರ್ಭದಲ್ಲಿ ಒಂದು ನಮ್ಮ ಕಣ್ಮುಂದೆ ಬಂದಂತ ವಿಚಾರ ಏನಪ್ಪಾ ಅಂದ್ರೆ, ಇವತ್ತಿನ ಈ ರಾಜ್ಯ ಸರ್ಕಾರದ ಯಾವ ರೀತಿ ಆಡಳಿತ ಯಂತ್ರದಲ್ಲಿ ಒಂದು ಕುಸಿತವನ್ನ ನೋಡ್ತಾ ಇದ್ದೇವೆ, ಯಾವ ರೀತಿ ವೈಫಲ್ಯತೆಗಳು, ಭ್ರಷ್ಟಾಚಾರಗಳು, ಹಗರಣ ಪ್ರತಿನಿತ್ಯ ತಾಂಡವವಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ ಈ ನಾಡಿನ ಜನತೆ. ಬಹುಶಃ ಇವತ್ತು ನಾನು ಕೋಟೆಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ಚುನಾವಣೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇದೆ. ಆದ್ರೆ ಈಗಲೇ ಚುನಾವಣೆಯ ಒಂದು ಕಾವುಗೆ ಬಹುಶಃ ರಾಜ್ಯದ ಜನತೆಯ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆಯೇನೋ ಅಂತಕ್ಕಂಥದ್ದು ನನಗೆ ಆ ಒಂದು ಭಾವನೆ ಬಂತು. ಕಾರಣ, ರಾಜ್ಯದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಕಾಂಗ್ರೆಸ್ನ ಮುಂದಿನ ಚುನಾವಣೆಯಲ್ಲಿ ಮಕಡೆ ಮಲಗಿಸ್ಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ನಿರ್ಧಾರ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ರಾಜ್ಯದ ಜನ ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತವನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯ ಆಡಳಿತ ಈ ರಾಜ್ಯಕ್ಕೆ ಕೊಟ್ಟಿದ್ರು ಕೂಡ ಆ 20 ತಿಂಗಳು ಮತ್ತೆ 14 ತಿಂಗಳ ಆಡಳಿತ ಅವಧಿ ಬಹುಶಃ ಕರ್ನಾಟಕ ರಾಜ್ಯ ಕಂಡಂತ ಒಂದು ಸುವರ್ಣ ಯುಗ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಎಲ್ಲಿ ಹೋದ್ರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರೈತಾಪಿ ವರ್ಗ ಇರ್ಬೋದು, ಯುವಕರ ಬಗ್ಗೆ ಇವತ್ತು ನಾನು ಹೇಳಬೇಕಾಗ್ತದೆ. ವಿದ್ಯಾಸರಿಯ ಒಂದು ಯೋಜನೆ ಏನಿದೆ, ಅದರ ಮೂಲಕ ಸ್ಕಾಲರ್ಶಿಪ್ಗಳು ಇವತ್ತು ನಮ್ಮ ಬಡ ಮಕ್ಕಳಿಗೆ, ಪರಿಶಿಷ್ಟ ಜಾತಿಯ, ಪರಿಶಿಷ್ಟ ವರ್ಗದ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಏನ್ ಸಿಗಬೇಕಾಗಿದೆ, ಸಮಯಕ್ಕೆ ತಕ್ಕಂತೆ ಆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. SCP TSP ಒಂದು 38ರಿಂದ 39 ಸಾವಿರ ಕೋಟಿ ಬೇರೆ ಬೇರೆ ಕಡೆ ವರ್ಗಾವಣೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಏನ್ ನೋಡಿದ್ದೇವೆ. ಈ ವರ್ಷ ಸರಿ ಸುಮಾರು 53 ಸಾವಿರ ಕೋಟಿ SCP TSP ಹಣ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಸಂಪೂರ್ಣ ದುರ್ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರ ಇರಬಹುದು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ, ನಾನು ಸಮಾಜವಾದಿ ಅಂತಕ್ಕಂಥದ್ನ ಏನ್ ಮಾತನಾಡ್ತಾರೆ, ಬಹುಶಃ ಎಲ್ಲ ಸಮಾಜಗಳನ್ನು, ಎಲ್ಲ ಧರ್ಮದವ್ರನ್ನು, ಎಲ್ಲ ಜಾತಿ ಜನಾಂಗದವ್ರನ್ನು ಮೇಲೆತ್ತತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ನ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ.